ಸ್ನೇಹಿತರೆ ನಮಸ್ತೆ. ವಿಷಯ ಏನು ಅಂತಂದರೆ, ಏನು ಈ ಬೀದಿ ನಾಯಿಗಳ ಒಂದು ಹಾವಳಿ ಅಂತ ಟಿ ವಿಯಲ್ಲಿ ತೋರಿಸ್ತಾರಲ್ವ, ಟಿ ವಿಯಲ್ಲಿ ತೋರಿಸ್ತಾರೆ ಈ ಬೀದಿ ನಾಯಿಗಳ ಒಂದು ತೊಂದರೆ ಮನುಷ್ಯರಿಗೆ ಮಕ್ಕಳಿಗೆ ಕಚ್ಚುತ್ತೆ ಅಂತ. ನಾಯಿದು ಮರಿನೂ ಒಂದು ಮಗುನೇ ಅಲ್ವಾ, ಅದಕ್ಕೆ ಎಷ್ಟು ತೊಂದರೆ ಆಗ್ತಿದೆ, ರೇಪ್ಗಳಾಗ್ತಿದೆ. ಬರೀ ಕಚ್ಚೋದೇ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾರೆ ಟಿ ವಿ ಚಾನಲ್ ಅವರು. ಒಂದು ಸೈಡ್ ನಿಂತ್ಕೊಂಡು ಯೋಚನೆ ಮಾಡೋದಲ್ಲ, ಇನ್ನೊಂದು ಸೈಡು ನಿಂತ್ಕೊಂಡು ಯೋಚನೆ ಮಾಡಬೇಕು. ನಾಯಿಗೆ ಎಷ್ಟು ರೇಪ್ ಆಗ್ತಾಯಿದೆ, ತಾಯಿ ನಾಯಿಗೆ ಎಷ್ಟು ರೇಪ್ ಆಗ್ತಿದೆ, ಮರಿ ನಾಯಿಗಳಿಗೆ ಎಷ್ಟು ರೇಪ್ ಆಗ್ತಿದೆ, ಅದ್ರ ಬಗ್ಗೆ ಟಿ ವಿ ಅವರು ಯಾಕೆ ಚಾನಲ್ ಅವರು ಧ್ವನಿ ಎತ್ತುತ್ತಾ ಇಲ್ಲ? ಬರೀ ನಾಯಿಗಳದ್ದು ಮಾತ್ರ ಅವುಗಳ ಅನಾಹುತನ ಮಾಡೋದು ಬಗ್ಗೆ ತೋರಿಸ್ತೀರಾ. ಅವುಗಳಿಗೆ ಊಟ ನೀರು ಇರೋದಕ್ಕೆ ಜಾಗ ಸಿಕ್ಕಿದ್ರೆ ಬೀದಿಯಲ್ಲಿ ಹಾಕಿರುತ್ತೆ. ಅದಕ್ಕೆ ಜಾಗ ಇಲ್ಲ, ಅವುಗಳಿಗೆ ಬದುಕೋಕ್ಕೆ ಯಾವುದೇ ರೀತಿಯ ಅನುಕೂಲಗಳಿಲ್ಲ ಅಂತಲೇ ಬೀದಿಯಲ್ಲಿರೋದು. ಇಲ್ಲಾಂದರೆ ಆ ಬೀದಿಯಲ್ಲಿ ಏನಕ್ಕಿರುತ್ತೆ? ಮನುಷ್ಯನಿಗೆ ಮನೆ ಕೊಟ್ಟರು ಬೀದಿ ಸುತ್ತೋದಂತೂ ಬಿಡಲ್ಲ. ಮನುಷ್ಯನಿಗೆ ಎಲ್ಲ ರೀತಿಯ ಅನುಕೂಲ ಭಗವಂತ ಮಾಡಿಕೊಟ್ಟಿದ್ದಾನೆ. ಆದರೂ ಮನುಷ್ಯರು ಬೀದಿ ಸುತ್ತೋದು ಬಿಟ್ಟಿಲ್ಲ. ಆದರೆ ಪ್ರಾಣಿಗಳೇ ಬೀದಿಯಲ್ಲಿರ್ತವೆ. ಅವುಗಳಿಗೆ ಮನೇಲಿ ಜಾಗ ಕೊಟ್ಟರೆ ಮನೇಲೇ ಇರೋಕ್ಕೆ ಇಷ್ಟಪಡ್ತವೆ ವಿನಾ ಬೀದಿಗೆ ಹೋಗ್ಬೇಕಂತ ಇಷ್ಟಪಡಲ್ಲ. ಯಾವುದೇ ನಾಯಿ ತಗೊಳ್ಳಿ, ಅವುಗಳಿಗೆ ಇರೋದಕ್ಕೆ ಜಾಗ, ಊಟದ ವ್ಯವಸ್ಥೆ ಮಾಡಿಬಿಟ್ರೆ ನಿಯತ್ತಾಗಿರ್ತವೆ. ನಾಯಿಗೆ ನಿಯತ್ತಿರೋದು, ಮನುಷ್ಯನಿಗೆ ನಿಯತ್ತಿಲ್ಲ. ಎಷ್ಟು ನಾಯಿಗಳನ್ನ ಅಬಂಡನ್ ಮಾಡಿಬಿಟ್ಟಿದ್ದೀರಾ, ಎಷ್ಟೆಷ್ಟು ರೇಪ್ಗಳಾಗ್ತಿದೆ. ಯಾರು ಅಬಂಡನ್ ಮಾಡೋ ಅವಶ್ಯಕತೆ ಇಲ್ಲ. ನಾಯಿಗಳನ್ನ ಮನೆಗೂ ತೊಗೊಬೇಡಿ. ಎಷ್ಟು ದುರುಪಯೋಗ ಪಡಿಸ್ತಾ ಇದ್ದೀರಾ ಅಂದರೆ ಪ್ರಾಣಿಗಳಿಗೆ. ಅದೆಲ್ಲೂ ಹೋಗಲ್ಲ, ನಿಮಗೆ ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ. ಇವತ್ತಿಲ್ಲ ನಾಳೆ ಕರ್ಮ ರಿಟರ್ನ್ಸ್ ಅನ್ನೋದು ಆಗೇ ಆಗುತ್ತೆ. ತುಂಬ ದೊಡ್ಡ ಅನಾಹುತ ಅನುಭವಿಸ್ತೀರಾ. ಯಾಕಂದರೆ ಒಂದು ಮೂಕ ಪ್ರಾಣಿಗೆ ನೀವೆಷ್ಟು ತೊಂದರೆ ಕೊಡ್ತೀರೋ, ರೇಪ್ ಮಾಡ್ತೀರೋ. ನಮ್ಮ ಮನೆಗಳಲ್ಲಿ ರೇಪ್ ನಡೀತಾ ಇದೆ, ಪ್ರೊಟೆಸ್ಟ್ ಇದೆ. 22 ನಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ. ಮಾಂಸದ ಅಂಗಡಿಗೆ ಹೋಗಿದ್ಯೋ ಅಥವಾ ಅದು ಏನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾಯಿಗಳನ್ನ ಯಾರಾದರೂ ತೊಗೊಳಕ್ಕೆ ಬಂದರೆ, ಈಗ ಸ್ಟೆರಿಲೈಸ್ ಆಗಿರೋ ನಾಯಿಗಳು ಹೆಂಗೆ ಕಂಡುಹಿಡಿಯೋದಂದರೆ ಕಿವಿ ಕಟ್ಟಾಗಿರುತ್ತೆ. ಸೊ ಆ ಕಿವಿ ಕಟ್ಟಾಗಿರೋ ನಾಯಿಗಳಿಗೆ ಸ್ಟೆರಿಲೈಸ್ ಆಗಿದೆ ಅಂತ ಅರ್ಥ. ಅದನ್ನು BBMP ಅವರು ಯಾವುದೇ ಕಾರಣಕ್ಕೂ ತೊಗೊಂಡೋಗೋಂಥದ್ದಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತಾರೆ. ಆರ್ಡ್ರ್ ಏನಿದೆ ಅಂತ ತಿಳ್ಕೊಂಡು ಮಾತಾಡಿ. ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದೆ, ನಾಯಿಗಳು ಇಲ್ಲಿರಬಾರ್ದು, ತೊಗೊಂಡೋಗಿ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರೇ ಇಲ್ಲ. ಸೊ ನಾವೆಲ್ಲಷ್ಟು ಪ್ರೊಟೆಕ್ಷನ್ ನಮ್ಮ ಮಕ್ಕಳಿಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆಲ್ಲ ಅಷ್ಟು ಧೈರ್ಯವಾಗಿ ಮೂಕ ಪ್ರಾಣಿಗಳನ್ನ ನಾವು ಸಾಕ್ಬೋದು ಅನ್ನೋ ಒಂದು ತೀರ್ಮಾನ ಕೊಟ್ಟಿದೆ ಸುಪ್ರೀಂ ಕೋರ್ಟಲ್ಲಿ. ಏನು ಸಾಕಬಾರ್ದು, ಊಟ ಆಗಬಾರ್ದು, ನಾಶ ಮಾಡಬೇಕಂತ ಏನು ಹೇಳಲಿಲ್ಲ. ಸುಪ್ರೀಂ ಕೋರ್ಟಲ್ಲಿರೋಂಥದ್ದು ಆರ್ಡ್ರ್ಗಳನ್ನ ಮತ್ತು ಒಂದು ಆರ್ಡ್ರ್ ಕಾಪಿನ ಕ್ಲೀನಾಗಿ ಓದಿ, ಪ್ರತಿಯೊಬ್ಬರು ಓದಿ. ಓದಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಓದಿರನೇ ಏನಿಲ್ಲ, ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ ನಾಯಿ ಸಾಕಬಾರ್ದಂತೆ, ಊಟ ಹಾಕ್ಬಾರ್ದಂತೆ. ಅದೆಲ್ಲ ಸುಳ್ಳು ಮಾತು. ನಾಯಿ ಸಾಕ್ಬೋದು, ಊಟನೂ ಹಾಕ್ಬೋದು. ಊಟ ಹಾಕೋರಿಗೆ ಅವರು ಅವಮಾನ ಮಾಡಿದ್ರೆ ಸೆಕ್ಷನ್ 325 ಪ್ರಕಾರ FIR ಹಾಕ್ಬೋದು. ಸೊ ಯಾರು ಫೀಡರ್ಸು ಭಯ ಪಡೋ ಅವಶ್ಯಕತೆ ಇಲ್ಲ. ಫೀಡಿಂಗಿಗೆ ಯಾವನನ್ನ ಗಂಚಲಿ ಮಾಡಿ ಬಾಲ ಬಿಚ್ಚಿ ದೌರ್ಜನ್ಯ ಮಾಡೋಕ್ಕೆ ಬಂದರೆ ವಿಡಿಯೋ ಮಾಡ್ಕೊಳ್ಳಿ. ಈಗೆಲ್ಲ ಕಾನೂನಲ್ಲಿ ಪ್ರತಿಯೊಂದು ಸಾಕ್ಷಿ ಕೇಳ್ತಾರೆ. ವಿಡಿಯೋ ಮಾಡಿಕೊಂಡ್ರೆ ಅವನಿಗೆ ಎಲ್ಲಿ ಬೆಂಡೆತ್ಬೋದೋ ಅಲ್ಲಿ ಬೆಂಡೆತ್ತದು. ಸುಪ್ರೀಂ ಕೋರ್ಟಲ್ಲೇ ಹೇಳಿದೆ, ಯಾರು ಫೀಡರ್ಸ್ಗೆ ತೊಂದರೆ ಕೊಡ್ತಾರೋ ಕಂಪ್ಲೇಂಟ್ ಕೊಡಿ. ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡ್ದಿರ ಇರಬಾರ್ದು. ಅದು ನಿಮ್ಮ ಮೇಲೆ ತಪ್ಪಾಗುತ್ತೆ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನೀವು ಫೀಡ್ ಮಾಡೋವಾಗ ಏನೇ ತೊಂದರೆ ಆಯ್ತಂದರೆ ಕಂಪ್ಲೇಂಟ್ ಕೊಡಿ. ನಿನ್ನೆ ಒಂದು ಹೊಸಕೋಟೆಯಲ್ಲಿ ಒಬ್ಬರು ಫೋನ್ ಮಾಡಿದರು, ವೈಟ್ ಫೀಲ್ಡ್ ಹತ್ರ ಹೊಸಕೋಟೆಯಲ್ಲಿ. ಪಾಪ ಒಬ್ಬರು ಸೀನಿಯರ್ ಸಿಟಿಸನು, ಅವರು ಫುಡ್ ಬೇಯಿಸ್ಕೊಂಡು ಹೋಗಿ ಹಾಕ್ತಾಯಿದ್ದಾರೆ. ಅವ್ರಿಗೆ ಬ್ಯಾಗ್ ಕಿತ್ಕೊಂಡು ಕೈಯಲ್ಲೆಲ್ಲ ಅನ್ನ ಕಿತ್ತಿ ಒಡೆದು ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ. ಅಂಥ ಸಮಯದಲ್ಲಿ ದಯವಿಟ್ಟು ಪಬ್ಲಿಕ್ ಒಂದು ಸಹಾಯಕ್ಕೆ ಬನ್ನಿ. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಸುವಿಗೂ ನಿಮ್ಮ ದಾಹಕ್ಕೂ ಹೆಂಗೆ ಹೊಟ್ಟೆ ಹಸುವಿಗೆ ಅನ್ನ ತಿಂದು ದಾಹಕ್ಕೆ ನೀರು ಕುಡಿತೀರೋ ಅದೇ ರೀತಿಯೇ ಪ್ರಾಣಿಗಳಿಗೂ ಅನ್ನ ನೀರು ಬೇಕು. ಯಾಕಂದರೆ ಅದು ಜೀವ, ಅದು ಆರ್ಟಿಫಿಷಿಯಲ್ ಅಲ್ಲ, ಅದು ಜೀವನೇ. ಅವ್ರಿಗೂ ಜೀವನ ಇದೆ. ಸೊ ಊಟ ಹಾಕೋರಿಗೆ ತೊಂದರೆ ಕೊಡಬೇಡಿ. ಎಲ್ಲಾದರೂ ಪ್ರಾಣಿಗಳನ್ನ ರೇಪ್ ಮಾಡೋದು, ಅಂಥ ಸೀನ್ಗಳು, ರೇಪ್ ಮಾಡೋದು, ಹೊಡಿಯೋದು,
ದೌರ್ಜನ್ಯ ಮಾಡೋದು ಅಂಥದ್ದು ಬಂದಾಗ ಮೆಟ್ಟಿ ನಿಲ್ಲಿ. ಎಲ್ಲದಕ್ಕೂ ಲಕ್ಷ್ಮಿ ನನಗೆ ಫೋನ್ ಮಾಡಿದ್ರೆ ಆಗಲ್ಲ, ನೀವು ಮೆಟ್ಟಿ ನಿಲ್ಲಬೇಕು, ಸ್ಟ್ರಾಂಗಾಗಿ ನಿಂತ್ಕೊಬೇಕು. ಮೇಡಮ್ ಹಿಂಗೆ ಮಾಡ್ತಾಯಿದ್ದಾರೆ ಕರೆಕ್ಟು. ನೀವು ಯಾವಾಗ ನಿಲ್ತೀರಾ ಹೇಳಿ? ನೀವು ಯಾವಾಗ ಸ್ಟ್ರಾಂಗಾಗಿ ನಿಲ್ತೀರಾ? ನೀವು ಸ್ಟ್ರಾಂಗಾಗಿ ನಿಂತಾಗ ತಾನೇ ಆ ಮಕ್ಕಳಿಗೆ ಒಂದು ಆಧಾರ ಆಗೋದು. ಪ್ರತಿಯೊಂದು ಕಡೆನೂ ಭಗವಂತ ಇರಲ್ಲ, ಪ್ರತಿಯೊಂದು ಕಡೆನೂ ನಾನಿರೋಕ್ಕಾಗಲ್ಲ. ನೀವೇ ಪ್ರತಿಯೊಬ್ಬರೂ ನೀವೇ ನಿಂತ್ಕೊಬೇಕು. ಮೂಕ ಪ್ರಾಣಿಗಳಿಗೆ ಆಗೋ ಅನ್ಯಾಯನ ನೀವೇ ತಡೆಗಟ್ಟಬೇಕು. ಯಾವುದೇ ಕಾರಣಕ್ಕೂ ಸೋಲೋದು ಬೇಡ. ನಮ್ಮ ಮಕ್ಕಳಾಗಲಿ, ಫೀಡಿಂಗ್ ಮಾಡೋರು ನೀವಾಗಲಿ ಸೋಲೋದು ಬೇಡ. ಸೊ ಈ ಬೀದಿ ನಾಯಿಗಳಿಗೆ ಊಟ ಹಾಕ್ತಿರಲ್ಲ, ಸ್ವಲ್ಪ ಬೇಯಿಸಿ ಹಾಕಿ. ಹಸಿ ಮಾಂಸ ಹಸಿದೆಲ್ಲ ಹಾಕಕ್ಕೆ ಹೋಗಬೇಡಿ. ಗ್ಯಾಸ್ ಇಲ್ಲ ಅಂತ ದಯವಿಟ್ಟು ಅವುಗಳಿಗೆ ಊಟ ಇಲ್ಲ ಅಂದ್ರೂ ಹೆಂಗೋ ಆರೋಗ್ಯವಾಗಾದ್ರೂ ಬೀದಿ ಮೇಲೆ ಇರ್ತವೆ. ಆದರೆ ನೀವು ಅನಾರೋಗ್ಯ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅದು ಕೂದಲು ಸಮೇತ ಊಟ ಹಾಕಿ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಈ ಥರ ಎಲ್ಲ ಅನಾಹುತ. ನಾಯಿಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಇಮಿಡಿಯೇಟು ನೀವು ಧೈರ್ಯವಾಗಿ ನಿಲ್ಲಬೇಕು. ಇದು ನನ್ನ ಒಂದು ಉದ್ದೇಶ, ಧ್ಯೇಯ. ಈ ವಿಡಿಯೋಗಳು ಮಾಡೋದು ಉದ್ದೇಶ ಏನಂದರೆ ಪ್ರಾಣಿಗಳ ಪರ ನಿಲ್ಲಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಯಾವುದು ಯಾರನ್ನ ಮೆಚ್ಚೋಂಥದ್ದಿಲ್ಲ. ನಮ್ಮ ಮಕ್ಕಳಿಗೆ ತೊಂದರೆ ಆದಾಗ ಮೆಟ್ಟಿ ನಿಲ್ಲಬೇಕು. ನೀವು ಯಾವುದೇ ರೀತಿ ಅನಾಹುತ ಆಗೋವರೆಗೂ ಬಿಡಬಾರ್ದು, ಅಲ್ಲೇ ನಿಂತ್ಕೊಬೇಕು. ಯಾಕಂದರೆ ಕೋರ್ಟು ನಮ್ಮ ಪರ ಇದೆ, ಪ್ರಾಣಿ ಪ್ರಿಯರ ಪರ ಇದೆ, ಸರಿನಾ? ಯಾವುದೇ ರೀತಿ ಭಯ ಪಡಬೇಕಾಗಿದ್ದಿಲ್ಲ. ಯಾವನ ಬೋಳಿ ಮಗ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದೆ ಊಟ ಹಾಕ್ಬಾರ್ದು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ನನಗೆ ಕಾಲ್ ಮಾಡಿ. ನನ್ನ ನಂಬರ್ಗೆ 9964746206 ಇಮ್ಮಿಡಿಯೇಟ್ ನನಗೆ ಕಾಲ್ ಮಾಡಿ. ಆ ಬೋಳಿ ಮಗನಿಗೆ ನಾನು ಚಳಿ ಬಿಡಿಸ್ತೀನಿ. ಯಾವ ಕೋರ್ಟಲ್ಲಿದೆ ಆರ್ಡ್ರು? ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದೆ. ಸುಮಾರು ಜನ ನನಗೆ ಕಾಲ್ ಮಾಡ್ತಾರೆ, ಮೇಡಮ್ ನನಗೆ ಫೀಡಿಂಗ್ಗೆ ತೊಂದರೆ ಕೊಡ್ತೆ ಅಂತ ಅಂದಾಗ ಫೋನ್ ಕೊಡಿ ಅಂತ ಹೇಳಿರ್ತೀನಿ. ಆವಾಗ ಅವನು ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದೆ, ನಾನು ಆರ್ಡ್ರ್ ಕಾಪಿ ಕೇಳಿದ್ರೆ ಅವ್ನ ಗಾಂಡುಗೆ ಮಾತೇ ಇಲ್ಲ. ಮತ್ತು ನಾನು ಫೋನ್ ನಂಬರ್ ಕೇಳ್ತೀನಿ, ಆ ಗಾಂಡುಗೆ ಫೋನ್ ನಂಬರ್ ಕೊಡೋ ತಾಕತ್ತೇ ಇಲ್ಲ. ಆ ಗಂಡಸ್ತಾನೇ ಇಲ್ಲ ಗಾಂಡು ನನ್ನ ಮಗ. ಗಾಂಡುಗಳ ನಾನೊಂದು ಹೇಳ್ತೀನಿ ಕೇಳ್ರಿ, ಓಪನ್ ಚಾಲೆಂಜ್ ಮಾಡ್ತೀನಿ. ನಿಮ್ಮ ಗಂಡಸ್ತಾನ ಇದ್ದರೆ ನಾನು ನಂಬರ್ ಹಾಕ್ತೀನಿ. ಸೂಳೆ ಮಕ್ಕಳ ಫೀಡಿಂಗ್ ಮಾಡೋರ ಹತ್ರ ಹೋಗ್ಬಿಟ್ಟಲ್ಲ ಗಾಂಚಲಿ ಮಾಡೋದು. ನೀವು ಗಂಡಸ್ರ ಇಲ್ಲ ಅಂತ ನಾನು ಹೇಳಬೇಕು. ಫಸ್ಟ್ ಆಫ್ ಆಲ್ ಗಾಂಡು ನನ್ನ ಮಕ್ಕಳ ಹೆಣ್ಮಕ್ಳ ಮೇಲೆ, ಮೂಕ ಪ್ರಾಣಿಗಳ ಮೇಲೆ, ಪ್ರಕೃತಿ ಮೇಲೆ, ಒಂದು ಪರಿಸರದ ಮೇಲೆ ಗಾಂಡು ಶೋಕಿಗಳನ್ನ ತೋರಿಸ್ಬೇಡ್ರಿ ಆಯಿತಾ? ಅದೆಲ್ಲ ನೀವು ಕಟ್ಕೊಂಡಿರೋ ಹೆಂಡತಿ ಮಕ್ಕಳನ್ನ ನೆಟ್ಟಿಗೆ ಸಾಕೊಂಡು 3 ಟೈಮ್ ಊಟ ಹಾಕಿ ಮನೆಯಲ್ಲಿ ಅವ್ರಿಗೆ ಆಧಾರ ಕೊಡಿ. ಅದು ಬಿಟ್ಬಿಟ್ಟು ಬೀದಿ ಮೇಲೆ ಏತ ಕೆಲಸ ಅಲ್ಲ, ಏತಿರೋದನ್ನ ನಾಯಿ ಎಲ್ಲಿ ತಿನ್ನಕ್ಕೆ ಬರಬೇಡಿ. ನಿಮ್ಮ ಮನೆಗಳಲ್ಲಿ ಮಾನ ಮರ್ಯಾದೆಯಿಂದ ಜೀವನ ಮಾಡಿ. ಪ್ರಕೃತಿಗೆ ಪ್ರತಿಯೊಂದು ಆ್ಯಕ್ಚುಲಿ ಹೇಳೋಕ್ಕೋದ್ರೆ ಪ್ರಕೃತಿ ಪ್ರಾಣಿಗಳು ಪಕ್ಷಿಗಳಿಗೆ ದೇವ್ರು ಕೊಟ್ಟಿರೋದು ಇದು. ಅದನ್ನು ನಾವು ಅಂದರೆ ಮನುಷ್ಯರು ಅದನ್ನು ಕೊಂಡುಕೊಂಡಿರೋದಷ್ಟೇ. ಆದರೆ ಆ್ಯಕ್ಚುಲಿ ರಿಯಲ್ ಆಗಿ ಆಸ್ತಿ ಯಾರ್ದು ಗೊತ್ತಾ? ಪ್ರಾಣಿಗಳದೇ. ಇದು ಭೂಮಿ ಆಸ್ತಿ ಇರೋದು ಪ್ರಾಣಿಗಳದ್ದು ಇದು ಭೂಮಿ, ಮನುಷ್ಯರದಲ್ಲ. ಮನುಷ್ಯರು ದುಡ್ಡು ಕೊಟ್ಟು ಕೊಂಡುಕೊಂಡಿರೋದು ಲೀಸ್ಗೆ, ಬಾಡಿಗೆಗೆ ಅಂತೇಳಿ ಮನುಷ್ಯ ಮಾಡ್ಕೊಂಡಿರೋದು ಸ್ವಂತಕ್ಕೆ ಅಂತೇಳಿ. ನಿಜವಾದ ಒಂದು ಆಸ್ತಿ ಇರೋದು ಪ್ರಾಣಿಗಳಿಗೆ, ಗೊತ್ತಾಯ್ತಾ? ತಿರ್ಬೋಕಿ ನನ್ನ ಮಕ್ಕಳ. ಪ್ರಾಣಿಗಳು ಸತ್ರು ದುಡ್ಡು, ಬದುಕಿದ್ರು ದುಡ್ಡು. ಅದೇ ಮನುಷ್ಯ ಸತ್ರೆ ಹೆಣ ಅಂತಾರೆ. ತಿಳ್ಕೊಳ್ಳಿ ಸತ್ಯ. ಮನುಷ್ಯನಿಗೆ ವ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಏನಕ್ಕೆ ಇಷ್ಟೊಂದು ಆಟಗಳಾಡ್ತೀರ? ಇನ್ನೊಬ್ರು ಊಟ ನೀರನ್ನ ಕೀಳ್ತೀರಾ? ಚಪ್ಪರ್ ಗಾಂಡು ಸೂಳೆ ಮಕ್ಕಳ. ಇನ್ನೊಬ್ರು ಅನ್ನ ನೀರು ಕೀಳ್ಬೇಡಿ. ಎಷ್ಟಂತ ಒಂದು ದಿನಕ್ಕೆ ನನಗೆ 60ರಿಂದ 70 ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಎಷ್ಟು ಅಯ್ಯೋಪ್ಪ ದೇವ್ರೆ, ಎಷ್ಟೊಂದು ಅನ್ಯಾಯಪ್ಪ ನಾನು ಕೇಳ್ಕೊಳೋದು. ನನಗಂತೂ ಊಟಲ್ಲಿ ಡಿಸ್ಟರ್ಬ್ ಆಗೋಗಿದ್ದೀನಿ. ಸೂಳೆ ಮಕ್ಕಳ್ರ ಡಾಗ್ ಏಟರ್ಸ್ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಅಲ್ಲ, ಡಾಗ್ ಏಟರ್ಸ್ ಕೇಳ್ತಾ ಇದ್ದೀನಿ. ಸೂಳೆ ಮಕ್ಕಳ್ರ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ರು. ನೀವೆಲ್ಲ ಬದುಕಿದ್ದು ಏನು ಪ್ರಯೋಜನ ಇಲ್ಲ. ನಿಮ್ಮ ಒಳ್ಳೆತನ ಏನಕ್ಕೂ ಪ್ರಯೋಜನ ಇಲ್ಲ. ನೀವು ಷಂಡ್ರು ಗಾಂಡು ನನ್ನ ಮಕ್ಕಳು. ಮೂಕ್ ಪ್ರಾಣಿಗಳ ವಿಷಯಕ್ಕೆ ಹೋಗ್ತೀರ ಅಂದರೆ ನೀವೆಂಥ ಷಂಡ್ ನಾಮರ್ದಗಳು ಅಂತ ಯೋಚನೆ ಮಾಡಬೇಕಷ್ಟೇ ನಾವು. ನೀವೆಂಥ ಷಂಡ್ರು ನಾಮರ್ದ್ರು ನಪುಂಸಕರು ಅಂತ ಯೋಚನೆ ಮಾಡಬೇಕಷ್ಟೇ ನಾವಿನ್ನು. ಬೇರೆ ಏನು ಉದ್ದೇಶ ಇಲ್ಲ. ನೀವು ಭೂಮಿ ಮೇಲೆ ಬದುಕಿದ್ದು ಒಬ್ರಿಗೂ ಅನ್ನ ನೀರು ಆಧಾರ ಇಲ್ಲ ಅಂದಮೇಲೆ ನೀವು ಏನಕ್ಕೆ ಬದುಕಿದ್ದೀರಾ? ಭೂಮಿಗೆ ಭಾರವಾಗಿ ಸತ್ತೋಗ್ಬಿಡ್ರಿ. ಅದ್ರ ಬದಲು ಸತ್ತೋಗ್ಬಿಟ್ರೆ ನಾವು ವಾಸಿ ನೆಮ್ಮದಿ. ಅಯ್ಯ, ನೀವು ಸತ್ತರೆ ನಿಮ್ಮ ಹೆಣ ಹುಳನೂ ತಿನ್ನೋದಿಲ್ಲ. ಲೋಫರ್ ಸೂಳೆ ಮಕ್ಕಳ. ಯಾಕೋ ಬೀದಿ ನಾಯಿಗಳಿಗೆ ಊಟ ಹಾಕೋರಿಗೆ ಬಂದು ಹಿಂಸೆ ಕೊಡ್ತೀರಾ? ಚಪ್ಪರ್ ನನ್ನ ಮಕ್ಕಳ. ಎಷ್ಟು ಕಾಲ್ಸ್ ಬರ್ತಾರೆ, ಎಷ್ಟು ಜನ ಫೋನ್ ಮಾಡ್ತಾರೆ. ಮೇಡಮ್ ನಾನು ಊಟ ಬೇಯಿಸ್ಕೊಂಡು ಹೋಗಿದ್ದೀನಿ, ಇವತ್ತು ಊಟ ಚೆಲ್ಬಿಟ್ರು ಮೇಡಮ್ ಅಂತ. ಅನ್ನನ ಚೆಲ್ತಿರಲ್ಲ. ನಿಮ್ಮ ತಿನ್ನೋ ಅನ್ನ ನಿಮ್ಗೆ ಹುಳ ಆಗಿಬಿಡುತ್ತೆ.
ಯಾವತ್ತು ಒಳ್ಳೇದು ಮಾಡಿ, ನಿಜವಾಗೂ ಒಳ್ಳೇದಾಗುತ್ತೆ. ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ಒಳ್ಳೇದು ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ನೀವು ಕೆಟ್ಟದ್ದು ಮಾಡಿಬಿಟ್ಟು ಒಳ್ಳೇದು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಎಲ್ಲಿಂದ ಬರುತ್ತೆ? ತಲೆ ಒಳಗಡೆ ಮೆದುಳಿದೆಯಾ? ನಾಯ್ದು ಏಲಿಕ್ಕೊಂಡಿದ್ದೀರಾ ಬೇವಸಿಗಳ? ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ ಕಚ್ಚಡ ಸುಳೆ ಮಕ್ಕಳ ಆಸಿಡು ಇದ್ಬಿಡ್ತೀನಿ. ಏನು ಹೊಡಿಯೋ ಸೀನೆ ಇಲ್ಲ, ನನ್ನ ಕೈಯಿಂದ ನಿಮ್ಮ ಮೈಗಳನ್ನೆಲ್ಲ ಮುಟ್ಟೋ ಸೀನೆ ಇಲ್ಲ. ನಮ್ಮನ್ನು ಆಸಿಡು ಇದ್ಬಿಡ್ತೀನಿ ಹಂಗೆ ಸುಳೆ ಮಕ್ಕಳ್ರ. ಯಾರನ್ನ ಮೂಕ ಪ್ರಾಣಿಗಳಿಗೆ ರೇಪ್ ಮಾಡೋದು, ಕೆಡ್ಸೋದು, ದೌರ್ಜನ್ಯ ಮಾಡೋದು, ಬೀದಿ ನಾಯಿಗೆ ಊಟ ಹಾಕೋ ಲೇಡೀಸ್ಗಳಿಗೆ ಅರೇಂಜ್ಮೆಂಟ್ ಮಾಡೋದು, ಬ್ಯಾಗ್ಗಳು ಅವ್ರು ಊಟ ಇಟ್ಟಿರೋ ಬ್ಯಾಗ್ಗಳು ಕೈಯಲ್ಲಿ ಕಿತ್ಕೊಳೋದು, ಅನ್ನ ಚೆಲ್ಲೋದು, ಇದು ಮಾಡಿದ್ರೆ ನಿಮಗೆ ಕುಷ್ಠರೋಗನೇ ಬರೋದು. ಕುಷ್ಠರೋಗ ಬಂದು ಹುಳ ಬಿದ್ದು ಸಾಯ್ತೀರಾ ಬೋಳಿ ಮಕ್ಕಳ. ಈ ಏಜಲ್ಲೂ ನಾನು ಆರೋಗ್ಯವಾಗಿದ್ದೀನಿ ಅಂದರೆ ಅದು ನನಗೆ ಗಿಫ್ಟೇ. ನನ್ನ ಮೂಕ ಪ್ರಾಣಿಗಳು ನನಗೆ ನಾಯಿ ಮಕ್ಕಳು, ಕಾಲಭೈರವನೇ ಗಿಫ್ಟು. ಸೋಳೆ ಮಕ್ಕಳ್ರ, ಎಷ್ಟೋ ಮಾಡ್ತೀರಾ ನೀವು. ಒಂದು ತಾಯಿ ಎದೆ ಹಾಲು ಕುಡ್ದಿರೋ ಮಕ್ಕಳ ನೀವು, ಪಾಪಿಗಳ. ಒಂದು ಭೂಮಿಗೆ ಬಂದಮೇಲೆ ಒಂದು ಒಳ್ಳೆಯದಾಗಿ ಬದುಕಿ. ಭೂಮಿ ಮೇಲೆ ಇನ್ನೇನು ನೀವು ಸತ್ತರೆ ಎತ್ಕೊಂಡು ಹೋಗೋಲ್ಲ. ಇನ್ನೇ ಏನಾದರೂ ಸತ್ತರೆ 10/10, 20, 50 ಅಂತ ಸೈಟ್ಗಳು ಎತ್ಕೊಂಡು ಹೋಗಂಗಿದ್ರೆ ಎಷ್ಟು ಮನೆಯಾಳ ಕೆಲಸ ಮಾಡಿ ಎಷ್ಟು ಆಸ್ತಿ ಮಾಡ್ತಿದ್ರು. ಪ್ರತಿಯೊಂದು ಆಸ್ತಿ ಇಲ್ಲೇ ಬಿಟ್ಟೋಗ್ಬೇಕನ್ನೋ ಸತ್ಯಾಂಶ ಗೊತ್ತಿಲ್ದಿರಾ ಆಸ್ತಿ ಮೇಲೆ ಆಸ್ತಿ, ಆಸ್ತಿ ಮೇಲೆ ಆಸ್ತಿ, ಆಸ್ತಿ ಮೇಲೆ ಆಸ್ತಿ ಮಾಡ್ತಾ ಇದ್ದೀರಲ್ಲ. ಅಯ್ಯೋ ಮುಟ್ಟಾಡ್ರ. ಈ ದೇಹಕ್ಕೆ ಊಟ, ನೀರು, ನಿದ್ದೆ ಅದೇ ನಿಜವಾದ ಆಸ್ತಿ ಕಂಡ್ರು. ಪ್ರತಿಯೊಂದು ಭೂಮಿ ಮೇಲೆ ನೀವು 10/10 ಏನೋ 1 ಎಕರೆ 2 ಎಕರೆ ಸೈಟ್ಗಳು ಏನೇ ಭೂಮಿ ಮೇಲೆ ನೀವು ಭೂಮಿನ ಖರೀದಿ ಮಾಡಿದ್ರು ಇಲ್ಲೇ ಬಿಟ್ಟೋಗ್ಬೇಕು. ಮಿಂಡ್ರುಗುಟ್ಟಿದ್ದಾರೋ ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು, ಅವ್ರು ತಿನ್ನಬೇಕು. ಅವರು ಎತ್ಕೊಳಕ್ಕಾಗಲ್ಲ. ಇರಷ್ಟು ದಿವಸ ಭೂಮಿ ಮೇಲೆ ಅನುಭವಿಸ್ಲೇಬೇಕು, ಹೋಗಲೇಬೇಕು. ಈ ಸತ್ಯಾಂಶ ತಿಳ್ಕೊಳ್ಳಿ. ಆಸ್ತಿ ವೇಸ್ಟ್. ಆಸ್ತಿ ಮಾಡಿ ಏನು ಮಾಡ್ತೀರಾ? ಆಸ್ತಿ ಆರೋಗ್ಯ ಇದ್ರೇನೆ ದೇಹಕ್ಕೆ ಒಳ್ಳೆ ಊಟ, ನಿದ್ದೆ, ಪುಣ್ಯದ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನನ್ನ ಜಾಗ, ನಂದು ಸೈಟು, ನಾಯಿಗಳಿಗೆ ವಿಷ ಹಾಕ್ತೀನಿ, ನಾನು ಸಾಯಿಸ್ತೀನಿ, ಇದೆಲ್ಲ ಶಂಡ ಬಂಡ ಬಡ್ಡಿತನ ಬಿಟ್ಟುಬಿಡಿ. ಆಗಲೇ ನಿಮ್ಗೆ ಒಳ್ಳೇದಾಗೋದು. ಪ್ರತಿಯೊಂದು ಜೀವರಾಶಿಗೂ ಅನ್ನ ಬೇಕು, ನೀರು ಬೇಕು. ಪ್ರತಿಯೊಂದು ಪಕ್ಷಿಗಳಿಗೆ ನೀರು ಕೊಡಿ. ಪೂರ್ವ ಜನ್ಮದ ಕರ್ಮ ಕಳೆಯುತ್ತೆ ನಿಮಗೆ. ನಿಮ್ಗೊಂದು ತುತ್ತು ಅನ್ನ ಊಟ ಮಾಡೋ ಶಕ್ತಿ ದೇವ್ರು ಕೊಡ್ತಾನೆ. ನೀವು ಅದನ್ನು ಬಿಟ್ಬಿಟ್ಟು ನಾಶ ಮಾಡಿಬಿಟ್ಟು ಎಲ್ಲ ನಾಶ ಮಾಡಿಬಿಟ್ರೆ ನಮ್ಗೆ ಒಳ್ಳೇದು ಮಾಡಪ್ಪ ದೇವ್ರೆ, ಒಳ್ಳೇದು ಮಾಡಪ್ಪ ಅಂದರೆ ಏನು ದೇವ್ರೇನು ಮುಟ್ಟಾಳನ? ನಿಮ್ಮಂಥ ಪಾಪಿಗಳಿಗೆ ಒಳ್ಳೇದು ಮಾಡೋಕ್ಕೆ ದೇವ್ರೇನು ಮುಟ್ಟಾಳನ? ಮುಟ್ಟಾಳ್ರು ನೀವು, ಅವಿವೇಕಿಗಳು, ಮೂರ್ಖರು ನೀವು. ಅದು ಬಿಟ್ಬಿಟ್ಟು ದೇವ್ರೇ ನಾನು ಮಾಡಿರೋದೆಲ್ಲ ತಪ್ಪು, ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಪ್ಪ. ಹೆಂಗೆ ಮಾಡ್ತಾನೆ ದೇವರು ಎಲ್ಲ ರೀತಿ ಅನುಕೂಲ ಕೊಟ್ಟವನೆ. ಕೈ, ಬಾಯಿ, ಮೊಬೈಲು, ದುಡ್ಡು, ಮನೆ, ಕಾಸು ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಉಪಯೋಗ ನೀವು ಮಾಡಿಕೊಂಡು ಪ್ರಕೃತಿಗೂ ಮಾಡಿ, ಪ್ರಾಣಿಗಳಿಗೆ ಮಾಡಿ, ಪಕ್ಷಿಗಳಿಗೆ ಮಾಡಿ ಒಳ್ಳೇದಾಗುತ್ತೆ. ಅದನ್ನು ಬಿಟ್ಬಿಟ್ಟು ನಾಶ ಮಾಡಿ ಊಟ ಹಾಕೋರ್ಗೂ ತೊಂದರೆ ಕೊಡ್ತೀರಾ. ಊಟ ಅವ್ರೇನೋ ಕಷ್ಟಪಟ್ಟು ದುಡ್ಕೊಂಬಂದು ಒಂದು 10 ರೂಪಾಯಿ ಸೇರಿಸಿ ಇಟ್ಕೊಂಡು ಮೂಕ ಪ್ರಾಣಿಗಳು ಸೇವೆ ಮಾಡ್ತಾರೆ, ಅದಕ್ಕೂ ತೊಂದರೆ ಕೊಡ್ತೀರಾ. ಸೂಳೆ ಮಕ್ಕಳ. ನಾನು ದಿನ ಒಂದು 200 ಚಿಲ್ಲರೆ ನಾಯಿಗೆ ಹಾಕ್ತಿದ್ದೀನಿ ಊಟ. ಬೋಳಿ ಮಕ್ಕಳ, ನನ್ನ ಹತ್ರ ಯಾವನು ಬರಲ್ವಲ್ರೋ, ನನ್ನ ಹತ್ರ ಯಾವನು ನನ್ನ ಟಚ್ಚೇ ಮಾಡಲ್ವಲ್ರ. ಯಾವನು ಸೂಳೆ ಮಕ್ಕಳ್ರ ನೀವು, ಗಾಂಡು ನನ್ನ ಮಕ್ಕಳ. ನನ್ನ ಟಚ್ ಮಾಡ್ರಿ ನೋಡೋಣ, ಆಮೇಲೆ ಕತೆ ಬೇರೆ. ಅದು ಬಿಟ್ಬಿಟ್ಟು ಅಮಾಯಕ ಹೆಂಗಸ್ರುಗಳ ಹತ್ರ ಹೋಗ್ತಿರಲ್ಲೋ ಸೂಳೆ ಮಕ್ಕಳ್ರ. ಎಷ್ಟು ಸತಿ ಹೇಳಿದ್ರು ನನಗೆ ಅದು ಕೋಪ ತಣ್ಣಗೆ ಆಗ್ತಾಯಿಲ್ಲ. ಗಾಂಡು ನನ್ನ ಮಕ್ಕಳ, ಷಂಡ ನನ್ನ ಮಕ್ಕಳ, ನಪುಂಸಕರ, ಮೂಕ ಪ್ರಾಣಿಗಳ ಮೇಲೆ ಹೋಗಬೇಡಿ. ನಿಮ್ಗೆ ಅಷ್ಟೊಂದು ತೆವಲಿದ್ರೆ ಸತ್ತೋಗ್ಬಿಡ್ರಿ ನೇಣಾಕೊಂಡು. ಭೂಮಿ ಮೇಲೆ ಬದುಕಕ್ಕೆ ಹಕ್ಕಿಲ್ಲ, ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ದಾರ ನಾಮರ್ದು ನನ್ನ ಮಕ್ಕಳು, ಷಂಡ ನನ್ನ ಮಕ್ಕಳ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಏನೋ ಇಷ್ಟೊಂದು ಹಿಂಸೆ ಕೊಡ್ತೀರಾ ಸೂಳೆ ಮಕ್ಕಳ್ಗ. ನೀವು ಅಷ್ಟೇ, ಹೆಂಗಸುಗಳಷ್ಟೇ ಡಾಗ್ ಏಟರ್ಸು. ನಿಮಗೆಲ್ಲ ಹುಳ ಬಿದ್ದೇ ಸಾಯ್ತೀರ. 7 ಜನ್ಮಕ್ಕೂ ನಿಮ್ಮ ಮಕ್ಕಳು ಹುಟ್ಟಲ್ಲ. ಒಂದು ಪುಣ್ಯ ಮಾಡೋದಕ್ಕೂ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಈ ನೀವು ವಿಡಿಯೋಗಳಲ್ಲಿ ನೋಡ್ತೀವಿ ಅಷ್ಟೇ, ಆದರೆ ದಿನ ಅಷ್ಟು ಫೋನ್ ಕಾಲ್ಸ್ಗಳು ಬರುತ್ತೆ. ಏನು ಕರ್ಮನಪ್ಪ, ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಇದು ಕೇಳಬೇಕಲ್ಲ ಅನಿಸುತ್ತೆ ನಮಗೆ. ಒಂದು ಪ್ರಾಣಿಗಳ ಜೊತೆ ಮೃದುವಾಗಿ ಕಳೆದ ಅಭ್ಯಾಸ ನಮಗೆ. ಬೈದು ವಿಡಿಯೋ ಮಾಡಿದಾಗೆಲ್ಲ ಬೈಯೋದೇ ಆಗಿದೆ. ಕನ್ಸುಳೆ ಮಕ್ಕಳು ನಮ್ಮ ಕೈಗೆ ಸಿಕ್ಕಿದ್ರೆ ಅಲ್ವಾ, ಅವಾಗ ಕತ್ತಾಕಿ ಎಷ್ಟಾಕಂಡು ತಿರುಗಿಸ್ಬಿಡ್ತೀನಿ. 2 ಕೈಯಲ್ಲಿ ಕತ್ತನ್ನ ಹಂಗೆ ಲಟಕಂದು ತಿರುಗಿಸ್ಬಿಡ್ತೀನಿ. ಬೋಳಿ ಮಕ್ಕಳ, ನನ್ನ ಕೈಗೆ ಸಿಕ್ಕ್ರಿ
ಕಾಯ್ತಾ ಇದ್ದೀನಿ. ನನಗೆ ಯಾರು ಡಾಗ್ ಅಡ್ರೆಸ್ ಡೈರೆಕ್ಟ್ ಸಿಗ್ತಾ ಇಲ್ಲ, ಎಲ್ಲ ಫೋನ್ಗಳಲ್ಲಿ ಸಿಗ್ತೀರಾ. ಆದರೂ ಫೋನಲ್ಲೂ ನಾನು ಬೆಂಡತ್ತಿ ಸಾಯಿಸ್ಬಿಡ್ತೀನಿ ಬಿಡಿ. ಶಂಡ ಇನ್ನೊಂದು ಸತಿ ಬರಬಾರ್ದು ಆ ಕಡೆಗೆ, ಆ ಥರ ಮಾಡಿಬಿಡ್ತೀನಿ ಫೋನಲ್ಲೇ. ಹೋದ ತಿಂಗಳು 16 FIR ಹಾಕ್ಸಿದ್ದೀನಿ. 16 FIR ಹಾಕ್ಸಿದ್ದೀನಿ ಹೋದ ತಿಂಗಳು ಡಾಗ್ ಏಟರ್ಸ್ಗೆ. ಸುಮಾರು ಮೈಸೂರಲ್ಲೇ 6 FIR ಬಿದ್ದಿದೆ. ಮೈಸೂರಲ್ಲೇ 6 FIR ಬಿದ್ದೆ. ಹಂಗೆ ಸುಮಾರು ಕಡೆ FIR ಮಾಡಿಸಿ ಬಿಡ್ತಾಯಿದ್ದೀನಿ. ಈ ಡಾಗ್ ಏಟರ್ಸ್ದು ಸಿಕ್ಕಾಪಟ್ಟೆ ಹಾವಳಿ ಆಗಿಬಿಟ್ಟಿದೆ. ಡಾಗ್ ಏಟರ್ಸ್ದು ಹಾವಳಿ ಅಂತ ನ್ಯೂಸಲ್ಲಿ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ನಾಯಿನ ಹಾವಳಿ ಅಂತಾರೆ. ನಾಯಿಗಿರೋದಕ್ಕೆ ನ್ಯೂಸ್ ಚಾನಲ್ ಅವ್ರು ಮನೆ ಕೊಟ್ಟಿದ್ದೀರಾ? ಆ ನಾಯಿನ ನ್ಯೂಸ್ ಚಾನಲ್ ಅವರು ನೀವೇನು ಅಲ್ಲಿ ಮಲಗೋದಕ್ಕೆ ಊಟ ಕೊಟ್ಟು ನೀರು ಕೊಟ್ಟು ಎಲ್ಲ ಕೊಟ್ಮೇಲೂ ಬೀದಿ ಮೇಲೆ ಬಂದು ಕಚ್ಚಿ ಹಾವಳಿ ಮಾಡಿದ್ಯಾ? ನೀವೇನಾದರೂ ಆಧಾರ ಮಾಡಿದ್ದೀರಾ? ಫಸ್ಟು ಅಯ್ಯೋ ಬೇವಸ್ಥಿತಿರ್ಬೋಕೀಗಳ ಫಸ್ಟು ಅವುಗಳಿಗೆ ಆಧಾರ ಮಾಡಿ, ಅದಾದಮೇಲೆ ಬಂದರೆ ಆಮೇಲೆ ಮಾತಾಡಿ. ಅವುಗಳು ಇರೋದಕ್ಕೆ ಮನೆ ಮಾಡಿ, ಮನೆ ಮಠ ಜೀವನಾಗೆ ನೀರು ಆಧಾರ ಮಾಡಿ ಅವುಗಳಿಗೆ ನಿಮ್ಮ ಆಸ್ತಿಯಲ್ಲಿ ಕೊಡಿ. ಕೊಟ್ಟ ಮೇಲೆ ಅವುಗಳು ಬಂದು ರೋಡಲ್ಲಿ ಮಕ್ಕಳನ್ನ ಕಚ್ಚಿ ಹಾವಳಿ ಮಾಡಿದ್ರೆ ಆವಾಗ ನ್ಯೂಸ್ ಮಾಡಿ. ಅವುಗಳು ಬದುಕ್ತಾ ಇರೋದೇ ಬೀದಿಯಲ್ಲಿ, ಅವುಗಳಿಗೆ ಯಾವುದೇ ರೀತಿ ಆಧಾರ ಇಲ್ಲ, ಎಂಥದ್ದು ಇಲ್ಲ. ಆ ನಾಯಿಗಳ ಹಾವಳಿ ಅಯ್ಯೋ ನಪುಂಸಕ. ನೀವು ಹೇಳೋವಾಗನೇ ಷಂಡ್ರು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ನೀವು ಹೇಳೋವಾಗನೇ ನಮಗೆ ಗೊತ್ತಾಗ್ಬಿಡುತ್ತೆ, ಓ ಇವ್ರನ್ನು ಗಾಂಡು ನನ್ನ ಮಗ ನಪುಂಸಕ ಅಂತ. TV ಚಾನಲ್ ಅವ್ರನ್ನೆಗೆ ನಾನು ಬೈಯೋದು. ಅವ್ರು ಯಾರೋ ಡಾಗ್ ಏಟರ್ಸ್ ಹೇಳ್ತಾರೆ, ಅವ್ರು ಆಟ ಕುಡ್ಕೊಂಬಂದು TVಯಲ್ಲಿ ತೋರಿಸ್ತೀರಾ ನೀವು. ನಿಜಾಂಶ ತೋರ್ಸೋಕ್ಕೆ ನಿಮ್ಗೆ ಗಂಡಸ್ಥಾನ ಇಲ್ಲ. ಅಯ್ಯೋ ಎಷ್ಟು ಬೈದರೂ ಅಷ್ಟೇ. ನಮ್ಮ ಮನೆಗಳಲ್ಲಿ ಪ್ರಾಮಿಸ್ ಮಾಡಿಸ್ಕೊಂಡಿದ್ರೆ ವಿಡಿಯೋಲ್ಲಿ ಬೈಬೇಡ, ಮಾತಾಡಬೇಡ ಅಂತ. ಮಾತಾಡೋದ ಕೆರ ಕಿತ್ತೋಗಂಗೆ ಹೊಡಿಬೇಕು ಸೊಳ್ಳೆ ಮಕ್ಕಳು ನಿಮ್ಮನ್ನ. ನ್ಯೂಸ್ ಚಾನಲ್ ಅವರು ಫಸ್ಟು ಪ್ರಾಣಿಗಳಿಗೆ ಏನಾದರೂ ಒಂದು ಆಧಾರ ಮಾಡಿ, ಆಮೇಲೆ ನೀವು ಆ ಪ್ರಾಣಿ ನಾವು ಆಧಾರ ಮಾಡಿದ್ರೂ ಈ ಥರ ಬಂದಿದೆ, ಈ ಥರ ಹಿಂಸೆ ಕೊಟ್ಟಿದೆ, ಪ್ರಾಣಿ ಮಕ್ಕಳನ್ನ ಕಚ್ಚಿದೆ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಏನು ಮಾಡ್ದಿರಾ ನಾಯಿ ಬಂದು ಮಕ್ಕಳನ್ನ ಕಚ್ಬಿಡ್ತಾವೆ. ಅದೇ ಮಕ್ಕಳು ನಾಯಿಗೂ ರೇಪ್ ಮಾಡ್ತಾವ್ರೆ, ಅದೇ ಮಕ್ಕಳು ನಾಯಿಗೆ ಕೆಡಿಸ್ತಾ ಇದ್ದಾರೆ, ಅದೇ ಮಕ್ಕಳು ನಾಯಿಗೆ ಕಲ್ಲು ಹೊಡಿತಾ ಇದ್ದಾರೆ, ಅದೇ ಮಕ್ಕಳು ನಾಯಿ ಬಾಲ ಹಿಡ್ಕೊಂಡು ಸುತ್ತಿ ಬಿಸಾಕ್ತಾರೆ, ಪಟಾಕಿಗಳು ಹಚ್ತಾರೆ. ಅದೆಲ್ಲ ನಿಮ್ಮ ಕಣ್ಣು ಕಾಣಿಸ್ತಿಲ್ವಾ? ನಿಮಗೂ ಇದೆ. ಕಾಲಾಯಿ ತಸ್ಮೈ ನಮಃ. ನಿಮಗೂ ಇದೆ. ಕರ್ಮಕ್ಕೆ ರಿಟರ್ನ್ ಬರೋ ದಾರಿ ಗೊತ್ತಿದೆ, ಅನುಭವಿಸ್ತೀರ ನೀವೆಲ್ಲ. ಕಾಲಾಯಿ ತಸ್ಮೈ ನಮಃ. ಕಾಯ್ತಾರಿ, ಕಾದು ನೋಡಿ. ನೀವು ಮಾಡಿರೋ ಕರ್ಮ ನೀವೇ ತೋಡಿರೋ ಹಳ್ಳದಲ್ಲಿ ಬಿದ್ದೇ ಬೀಳ್ತೀರ. ಇದು ಇವತ್ತಿಲ್ಲ ನಾಳೆ ನೀವು ಕರ್ಮ ಅನುಭವಿಸೋವಾಗ ಆವಾಗ ನೆನೆಸ್ಕೊತೀರ ಲಕ್ಷ್ಮಿನ. ಅವತ್ತು ಹೇಳಿದ್ದು ಕರೆಕ್ಟು ಲಕ್ಷ್ಮಿ ಮೇಡಮ್. ನಾವು ತಪ್ಪು ಮಾಡೋವಾಗ ಗೊತ್ತಾಗಿಲ್ಲ, ಇವಾಗ ತಪ್ಪನ್ನ ತಿಂತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಕಾಲಾಯಿ ಮೈ ನಮಃ.